ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಫ್ರೀ ಹಾಸ್ಟೆಲ್ಸ್ ಬಗ್ಗೆ ಆ್ಯಂಡ್ ಹಾಗೇನು ಸ್ಕಾಲರ್ಶಿಪ್ಸ್ ಬಗ್ಗೆ ತುಂಬ ಡೌಟ್ಸನ್ನು ಕೇಳ್ತಿದ್ದಾರೆ. ಎಲ್ಲದ್ರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಹೋಗಿ ಚಾನಲ್ಗೆ ಒಂದೇ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದರೆ ಬಂತು. ಈ ಫಸ್ಟ್ ರೌಂಡ್ ರಿಸಲ್ಟ್ಸಲ್ಲಿ ಕೆಲವೊಬ್ಬರಿಗೆ ಸೀಟ್ ಅಲರ್ಟ್ ಆಗಿದೆ, ಕೆಲವೊಬ್ಬರಿಗೆ ಸೀಟ್ ಅಲರ್ಟ್ ಆಗಿಲ್ಲ. ಸೀಟ್ ಅಲರ್ಟ್ ಆಗಿರುವಂಥ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ, ಸರ್ ನಾನೀಗ ಚಾಯ್ಸ್ ಎಂಟ್ರಿ ಮಾಡಿದ್ದೀನಿ ಆ್ಯಂಡ್ ಹಾಗೇನು ಸಹ ಫೀಸನ್ನು ಪೇ ಮಾಡಿದ್ದೀನಿ, ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಇನ್ನೇನು ನೆಕ್ಸ್ಟ್ ನಾನು ಕಾಲೇಜಸ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು, ಅಂದರೆ ಈಗ ನಾನು ಕಾಲೇಜ್ಗೆ ಅಡ್ಮಿಷನ್ ತಗೋತಿದ್ದೀನಲ್ವ ಸರ್, ನಾನೀಗ ಕಾಲೇಜ್ಗೆ ಹೋದಾಗ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದಾ, ಯಾವಾಗ ಅಪ್ಲೈ ಮಾಡಬೇಕು ಏನು ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆನೂ ಸಹ ಮಾತಾಡ್ತೀನಿ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು, ಸರ್ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ ಸರ್, ಈಗ ನೆಕ್ಸ್ಟು ನನಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲರ್ಟ್ ಆದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗಲ್ವಾ, ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡೋಕ್ಕಾಗಲ್ವಾ, ಫಸ್ಟ್ ರೌಂಡಲ್ಲೇ ಸೀಟ್ ಅಲರ್ಟ್ ಆಗಬೇಕಾ ಏನು ಅಂತ ಕೇಳ್ತಿದ್ದಾರೆ. ಇವೆರಡರ ಬಗ್ಗೆನೂ ಸಹ ಡೀಟೇಲ್ಡ್ ವಿಡಿಯೋ ಇವೆರಡರ ಬಗ್ಗೆನೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಓಕೆನಾ? ಮೊದಲಿಗೆ ನೋಡಿ, ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿದೆಯಾ, KCET ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನೀಟ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಫಸ್ಟ್ ರೌಂಡಲ್ಲಿ ಯಾರಾದರೆ ಅಡ್ಮಿಷನನ್ನು ತಗೋತೀರಾ ಅಂಥ ಸ್ಟೂಡೆಂಟ್ಸು ಕೇಳ್ತಿರೋದು. ಈಗ ನೋಡಿ, ನೀವು ಫಸ್ಟ್ ರೌಂಡಲ್ಲೇ ಅಡ್ಮಿಷನ್ ತಗೊಂಡಿದ್ದೀರಾ ಅಂತ ಹೇಳಿಬಿಟ್ಟು ನೀವು ಡೈರೆಕ್ಟ್ ಈಗ ಕಾಲೇಜಸ್ಗೆ ಹೋದಾಗ ಅಲ್ಲೇ ಹೋಗ್ಬಿಟ್ಟು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡೋದಕ್ಕೆ ಆಗಲ್ಲ, ಅಥವಾ ಅಲ್ಲೇ ಹೋಗಿ ನೀವು ಹಾಸ್ಟೆಲ್ಸನ್ನು ಪಡ್ಕೊಳ್ಳೋದಕ್ಕೆ ಆಗಲ್ಲ. ನೀವು ಹೋಗೋವಂಥ ಕಾಲೇಜಸ್ಗಳಲ್ಲಿ ಹಾಸ್ಟೆಲ್ಸನ್ನು ಪಡ್ಕೋಬೋದು. ಪ್ರೈವೇಟ್ ಹಾಸ್ಟೆಲ್ಸ್ ಇರುತ್ತೆ. ಓಕೆನಾ? ಕಾಲೇಜ್ ಹಾಸ್ಟೆಲ್ಸ್ ಅಂತಂದರೆ ಹಾಸ್ಟೆಲ್ ಫೀಸನ್ನು ಸಪ್ರೇಟ್ ಪೇ ಮಾಡಬೇಕಾಗುತ್ತೆ. ಬಟ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ, ನಿಮಗೆ ಗೌರ್ಮೆಂಟ್ ಕಡೆಯಿಂದ ಕೊಡುವಂಥ ಫ್ರೀ ಹಾಸ್ಟೆಲ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಅದು ನಿಮ್ಮ ಒಂದು ಕ್ಯಾಟಗರಿ ಹಾಸ್ಟೆಲ್ಸ್, BCM ಹಾಸ್ಟೆಲ್ಸ್ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಆಗಿರ್ಬೋದು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಸ್ಕಾಲರ್ಶಿಪ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ನೀವು ಫಸ್ಟ್ ರೌಂಡಲ್ಲೇ ಅಡ್ಮಿಷನನ್ನು ತಗೊಂಡು ಕಾಲೇಜಸ್ಗೆ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು ನೀವು ಈಗಲೇ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡೋದಕ್ಕೆ ಆಗಲ್ಲ, ಅಥವಾ ನೀವು ಈಗಲೇ ಹಾಸ್ಟೆಲ್ಸನ್ನು ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಓಕೆನಾ? ನೀವು ಯಾವಾಗ ಒಂದು ಹಾಸ್ಟೆಲ್ಸ್ಗೆ ಅಥವಾ ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡ್ಬೋದು ಅಂತ ಅಂದರೆ, ಈಗ ನಿಮಗೆ ಫಸ್ಟ್ ರೌಂಡಲ್ಲೇ ನೀವು ಹೋಗಿ ಕಾಲೇಜಸ್ಗೆ ಜಾಯ್ನ್ ಆಗಿದ್ದೀರಾ, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಬೇಕು ಆ್ಯಂಡ್ ಹಾಗೇನು ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಂಪ್ಲೀಟ್ ಆಗಬೇಕು KCET ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಒಂದು ಅಕಾಡೆಮಿಕ್ ಕಡೆಯಿಂದ ಒಂದು ಅಕಾಡೆಮಿಕ್ ಕ್ಯಾಲೆಂಡರನ್ನು ರಿಲೀಸ್ ಮಾಡ್ತಾರೆ, ನಿಮಗೆ ಕಾಲೇಜಸ್ ಇವಾಗಿಂದ ಓಪನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಓಕೆನಾ? ನೀವು ಕಾಲೇಜಸ್ಗೆ ಹೋಗ್ತೀರಾ, ಕಾಲೇಜಸ್ಗೆ ಹೋಗಿದ್ದ ಆದಮೇಲೆ ಒಂದಿಷ್ಟು ಡೇಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಕಾಲೇಜಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ತಗೋತಾರೆ. ಆ ಒಂದು ಡೀಟೇಲ್ಸಿಂದ ನಿಮಗೆ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ. ಓಕೆನಾ? ಆ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರಲ್ಲಿ ನಿಮ್ಮ ಎಲ್ಲ ಒಂದು ಡೀಟೇಲ್ಸನ್ನು ಸಹ ಫೆಚ್ ಆಗಿರುತ್ತೆ. ಆ್ಯಂಡ್ ಹಾಗೇನೂ ಸಹ ನಿಮ್ಮ ಕಾಲೇಜವರು ಏನು ಮಾಡ್ತಾರೆ, ಈಗ ನೀವು SSB ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರ ಅಂತ ಅಂದರೆ ಆ ಒಂದು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಒಂದು ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ. ಓಕೆನಾ? ಈ ರೀತಿ ಪ್ರೊಸೀಜರ್ ಇರುತ್ತೆ. ಈಗ ನೀವು ಸ್ಟೂಡೆಂಟ್ಸು ಕಾಲೇಜಸ್ಗೆ ಹೋದ್ಮೇಲೆ ಯಾವಾಗ ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ಸನ್ನು ಕೊಡ್ತಾರೋ ಅವಾಗಷ್ಟೇ ನೀವು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡೋಕ್ಕೆ ಆಗೋದು. ಆ್ಯಂಡ್ ಹಾಗೇನು ನಿಮಗೆ ಫ್ರೀ ಹಾಸ್ಟೆಲ್ಸ್ ಬೇಕು ಅಂತ ಅಂದರೆ ನಿಮಗೆ SSP ID ಬೇಕು. ಆ್ಯಂಡ್ ಹಾಗೇನು ಸಹ ನಿಮ್ಮ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಆದರೆ ಬೇಕಾಗುತ್ತೆ. ಸ್ಟೂಡೆಂಟ್ಸು ನೀವು ಈಗಲೇ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನೀವು ಕಾಲೇಜಸ್ಗೆ ಹೋಗ್ಬಿಟ್ಟು ನೀವು ಈಗಲೇ ಕೇಳ್ತೀನಿ ಅಂತ ಅಂದರೆ ನಿಮಗೆ ಯಾವುದೇ ಥರದ ಯೂಸ್ ಆದರೆ ಇಲ್ಲ. ನೀವು ಕಾಲೇಜಸ್ಸಲ್ಲಿ ಕಾಲೇಜ್ ಹಾಸ್ಟೆಲನ್ನು ಪಡ್ಕೋತೀರಿ ಅಂತ ಅಂದರೆ ಅದು ನಿಮಗೆ ಒಂದು ದುಡ್ಡನ್ನು ಕಟ್ಸ್ಕೊತಾರೆ, ಅದು ಮ್ಯಾನೇಜ್ಮೆಂಟ್ ಹಾಸ್ಟೆಲ್ಸ್ ಆಗಿರುತ್ತೆ. ಬಟ್ ಗೌರ್ಮೆಂಟ್ ಹಾಸ್ಟೆಲ್ಸನ್ನು ಪಡ್ಕೋಬೇಕು ಅಂತ ಅಂದರೆ ನೆಕ್ಸ್ಟ್ ನಿಮಗೆ ಕಾಲೇಜಸ್ಸು ಸ್ಟಾರ್ಟ್ ಆಗಬೇಕು. ಕಾಲೇಜಸ್ ಸ್ಟಾರ್ಟ್ ಆಗಿದ್ದಾದಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರನ್ನು ಕೊಡ್ತಾರೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇತ್ತು ಅಂತ ಅಂದರೆ ನೀವು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ಸ್ ಬಗ್ಗೆ ಯಾರನ್ನು ವರಿ ಆಗೋದಕ್ಕೆ ಹೋಗಬೇಡಿ, ನಿಮಗೆ ಮತ್ತೆ ಎಕ್ಸ್ಟೆಂಡನ್ನು ಮಾಡ್ತಾರೆ. ಓಕೆನಾ? ನೀವು ಈಗಲೇ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಲಾಸ್ಟ್ ಡೇಟ್ಸ್ ಬಗ್ಗೆ ಏನು ನೀವು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಲಾಸ್ಟ್ ಡೇಟ್ಸನ್ನು ಖಂಡಿತವಾಗ್ಲೂ ಸಹ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಅದು ಹಾಸ್ಟೆಲ್ಸಿಗೆ ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ಸ್ಗೆ ಆಗಿರ್ಬೋದು. ಸರ್ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲರ್ಟ್ ಆಗಿಲ್ಲ ಸರ್, ನನಗೀಗ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಅಲರ್ಟ್ ಆದರೆ ಸ್ಕಾಲರ್ಶಿಪ್ ಸಿಗಲ್ವಾ ಅಂತ ನೀವು ಸ್ಟೂಡೆಂಟ್ಸ್ ಕೇಳೋದಾದರೆ ಆ ರೀತಿ ಏನೂ ಸಹ ಇಲ್ಲ. ನೀವು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ನನಗೆ ಈ ಒಂದು ಡೌಟನ್ನು ಕೇಳಿದಿರಿ. ನೋಡಿ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಆದರೂ ಸೀಟ್ ಅಲರ್ಟ್ ಆಗಲಿ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆದರೂ ಸೀಟ್ ಅಲರ್ಟ್ ಆಗಲಿ, ಇನ್ ಕೇಸ್ ಮಾಪಪ್ ರೌಂಡ್ ನಡೆದು ಮಾಪಪ್ ರೌಂಡಲ್ಲಿ ಸೀಟ್ ಅಲರ್ಟ್ ಆದ್ರೂ ಸಹ ನಿಮಗೆ ಸ್ಕಾಲರ್ಶಿಪ್ಸು ಸಿಗುತ್ತೆ ಆ್ಯಂಡ್ ಹಾಗೇನು ಸಹ ಹಾಸ್ಟೆಲ್ಸೂ ಸಿಗುತ್ತೆ. ನೀವು ಸೆಕೆಂಡ್ ರೌಂಡಲ್ಲಿ ಸೀಟ್ ಪಡ್ಕೊಂಡ್ರು ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಪಡ್ಕೊಂಡ್ರು ಸಹ ಈ ವರ್ಷದಲ್ಲಿ ನೀವು ಸ್ಕಾಲರ್ಶಿಪ್ಸನ್ನು ಪಡ್ಕೋಬೋದು. ಯಾಕಂತ ಅಂದರೆ ಎಲ್ರಿಗೂ ಒಂದೇ ಸಲ ಕಾಲೇಜನ್ನು ಓಪನ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದ ತಕ್ಷಣ ಕಾಲೇಜಸ್ ಓಪನ್ ಮಾಡಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರು ಸಹ ನೀವು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಕೋಬೋದು ಆಗಿರುತ್ತೆ. ಎಲ್ರಿಗೂ ಒಂದೇ ಸಲ ಯೂನಿವರ್ಸಿಟಿ ಕಡೆಯಿಂದ ರಿಜಿಸ್ಟ್ರೇಷನ್ ನಂಬರ್ಸ್ ಬರೋದು, ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ನಿಮ್ಮ ಕಾಲೇಜಸ್ಗಳಲ್ಲೂ ತಿಳಿಸ್ಕೊಡ್ತಾನೆ, ನೀವು ಈಗ ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಬೋದು, ನಾವು ಡೀಟೇಲ್ಸನ್ನು ಪಿಚ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಆಗ ನೀವು ಅಪ್ಲೈ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನೀವು ರೆಗ್ಯುಲರಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀರಾ ಅಂತಂದರೆ, ನಾನು ಮಾಡೋವಂಥ ರೆಗ್ಯುಲರ್ ವೀಡಿಯೋಸನ್ನು ವಾಚ್ ಮಾಡಿದ್ದೀರಾ ಅಂತಂದರೆ
ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಸ್ಕಾಲರ್ಶಿಪ್ಸು ಎಷ್ಟು ಟೈಪ್ಸ್ ಸ್ಕಾಲರ್ಶಿಪ್ಸ್ ಇದಾವೆ, ನೀವು ಯಾವ ರೀತಿ ಪಡ್ಕೋಬೋದು, ಅಂಡ್ ಹಾಗೇನೂ ಸಹ ಫ್ರೀ ಹಾಸ್ಟೆಲ್ಸ್ ಎಲ್ಲದರ ಬಗ್ಗೆನೂ ಸಹ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡಿ ಈಗಾಗಲೇ ಚಾನಲಲ್ಲಿ ಫ್ರೀ ಹಾಸ್ಟೆಲ್ಸ್ ಬಗ್ಗೆ ಅಪ್ಡೇಟ್ ಮಾಡಿದ್ದೀನಿ. ಅಂಡ್ ಹಾಗೇನೂ ನೋಡಿ ಸ್ಕಾಲರ್ಶಿಪ್ಸ್ ಎಲ್ಲರೂ ಪಡ್ಕೋಬೋದಾ ಅಂತ ಅಂದರೆ ನಿಮ್ಮ ಒಂದು ಆನ್ಯುವಲ್ ಇನ್ಕಮ್ 2.5 ಲ್ಯಾಕ್ಗಿಂತ ಕಡಿಮೆ ಇತ್ತು ಅಂತಂದರೆ ನೀವು ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರಿ ಸ್ಕಾಲರ್ಶಿಪ್ಸನ್ನು ಪಡ್ಕೋಬೋದು ಆಗಿರುತ್ತೆ. ನಾನು ಇವತ್ತಿನ ಈ ವಿಡಿಯೋನ ಸಪ್ರೇಟಾಗಿ ಏನಕ್ಕೆ ಮಾಡಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಸರ್ ನಾನು ಕಾಲೇಜ್ಗೆ ಈಗ ಜಾಯ್ನ್ ಆಗಿದ ತಕ್ಷಣ ಅಪ್ಲೈ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗಾದರೂ ಅಡ್ಮಿಷನನ್ನು ತಗೊಳ್ಳಿ, ನೀವು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡ್ಬೋದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಲಾಸ್ಟ್ ಡೇಟ್ಸನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ನಾನು ನಿಮ್ಗಾಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಯೂನಿವರ್ಸಿಟಿ ಕಡೆಯಿಂದ ರಿಜಿಸ್ಟ್ರೇಷನ್ ನಂಬರ್ಸ್ ಬರಬೇಕು, ನಿಮ್ಮ ಒಂದು ಕಾಲೇಜಸ್ಗಳಲ್ಲಿ ಡೀಟೇಲ್ಸ್ ಎಲ್ಲನೂ ಸಹ ಫೆಚ್ ಆಗಬೇಕು. ನಿಮ್ಮ ಕಾಲೇಜ್ ಕಡೆಯಿಂದ ಡೀಟೇಲ್ಸು ಯೂನಿವರ್ಸಿಟಿ ಕಡೆಗೆ, ಯೂನಿವರ್ಸಿಟಿಯಿಂದ ಆ್ಯಂಡ್ ಹಾಗೆ SSP ಡಿಪಾರ್ಟ್ಮೆಂಟ್ಗಳಿಗೆ, ಹಾಸ್ಟೆಲ್ ಡಿಪಾರ್ಟ್ಮೆಂಟ್ಗಳಿಗೆ ಈ ರೀತಿ ಎಲ್ಲನೂ ಸಹ ಟ್ರಾನ್ಸ್ಫರ್ ಆಗುತ್ತೆ. ಅದೆಲ್ಲದ್ರ ಬಗ್ಗೆಯೂ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. KCET ಕೌನ್ಸಿಲಿಂಗ್ ರಿಲೇಟೆಡು, ನೀಟ್ ಕೌನ್ಸಿಲಿಂಗ್ ರಿಲೇಟೆಡು ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.